ಮತ್ತೆ ಭೀಮಾ ತೀರದಲ್ಲಿ ಭೀಕರ ಹೆಣ್ಣು ಮಗಳ ಕೊಲೆ, ಆಸ್ತಿ ವಿವಾದ, ಅಳಿಯರಿಂದಲೇ ಅತ್ತೆಯ ಹತ್ಯೆ. ಅಫಜಲ್ಪುರ ತಾಲೂಕಿನ ಬಂದರವಾಡದಲ್ಲಿ ಭೀಕರ ಘಟನೆ. ಅಫಜಲ್ಪುರ ತಾಲೂಕಿನ ಬಂದರವಾಡ ಗ್ರಾಮದಲ್ಲಿ ಆಸ್ತಿ ಹಕ್ಕು ವಿಚಾರಕ್ಕೆ ಸಂಬಂಧಿಸಿದ ಗಲಾಟೆ ಭೀಕರ ಕೊಲೆಗೆ ದಾರಿ ಮಾಡಿ ಅಳಿಯರಿಂದಲೇ ಅತ್ತೆಯ ಹತ್ಯೆಯಾದ ಘಟನೆ ಭೀಮಾ ತೀರವನ್ನ ಮತ್ತೆ ರಕ್ತಪಾತದಿಂದ ನಲುಗಿಸಿದೆ. ಕೊಲೆಯಾದ ಮಹಿಳೆಯನ್ನ 40 ವರ್ಷದ ಲಕ್ಕಮ್ಮ ಎಂದು ಗುರುತಿಸಲಾಗಿದ್ದು, ಅವರು ಬಂದರವಾಡ ಗ್ರಾಮದ ನಿವಾಸಿಯಾಗಿದ್ದರು. ಕೆಲವು ದಿನಗಳ ಹಿಂದೆ ಮನೆಯ ನಿರ್ಮಾಣದ ವಿಚಾರವಾಗಿ ಕುಟುಂಬದೊಳಗಿನ ಜಗಳಗಳು ನಡೆದಿದ್ದು, ಅದೇ ಹಳೆಯ ವೈಷಮ್ಯವು ಕೊನೆಗೂ ಮಾರಕ ಸ್ಥಿತಿಗೆ ತಿರುಗಿದೆ. ಅಫಜಲ್ಪುರ ವೃತ್ತ ನಿರೀಕ್ಷಕ ಚೆನ್ನಯ್ಯ ಅವರ ಪ್ರಕಾರ ಲಕ್ಕಮ್ಮ ಅವರ ಅಳಿಯರಾದ 35 ವರ್ಷದ ಸಂತೋಷ್ ಮತ್ತು 25 ವರ್ಷದ ಮಂಜುನಾಥ್ ಸಹಿತ ಇನ್ನಿತರರ ವಿರುದ್ಧ ಗಾಣಗಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ. ಘಟನೆ ನಡೆದ ಸ್ಥಳಕ್ಕೆ ಜಿಲ್ಲಾ ಪೊಲೀಸ್ ಹೆಚ್ಚುವರಿ ಎಸ್ಪಿ ಮಹೇಶ್ ಮೇಘಣ್ಣನವರ್ ನೇತೃತ್ವದ ತಂಡದ ಹಿರಿಯ ಅಧಿಕಾರಿಗಳು ದೌಡಾಯಿಸಿ ಪರಿಶೀಲನೆ ನಡೆಸಿದ್ದಾರೆ. ತನಿಖೆ ಗಂಭೀರವಾಗಿದ್ದು, ಆರೋಪಿಗಳನ್ನು ಬಂಧಿಸಲು ತಕ್ಷಣ ಕ್ರಮ ಕೈಗೊಳ್ಳಲಾಗಿದೆ. ಗ್ರಾಮದಲ್ಲಿ ಮತ್ತೆ ಇಂತಹ ಘಟನೆಗಳು ನಡೆಯದಂತೆ ಭದ್ರತೆ ಹೆಚ್ಚಿಸುವ ಸಲುವಾಗಿ ಸ್ಥಳದಲ್ಲಿ ಹೆಚ್ಚುವರಿ ಪೊಲೀಸ್ ಪಡೆ ನಿಯೋಜಿಸಲಾಗಿದೆ.